ನಾನು ಒಂದೇ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಯಾರಿಗಾದರೂ ಮಕ್ಕಳಾಗ್ತಿಲ್ಲ, ನಾವು ಏನೂ ಮಾಡೋದಿಲ್ಲ, ದೇವರ ಪ್ರಾರ್ಥನೆ ಮಾಡಿ, ಸಂತಾನ ಗೋಪಾಲಕೃಷ್ಣನ ಪ್ರಾರ್ಥನೆ ಮಾಡಿ, ಈ ಹೆಣ್ಣು ವಿಳೆದಲೆ ಮತ್ತು ಗಂಡು ವಿಳೆದಲೆ ಎರಡನ್ನು ಮಡಿಸಿ ಇಷ್ಟೇ ಅಡಿಕೆ ಇಟ್ಟು ಅದನ್ನು ಮಡಿಸುವ ಕ್ರಮ ಇದೆಯಲ್ಲ ಅಸಾಧ್ಯ. ಅದು ಆ ಕ್ರಮದಲ್ಲಿ ಆ ಹೆಣ್ಣು ಮಗಳಿಗೂ ಮತ್ತು ಆ ಗಂಡು ಮಗನಿಗೂ ಕೊಟ್ಟರೆ ಬೇಗ ಮಕ್ಕಳಾಗ್ತವೆ, ಬೇಗ. ಇದರಲ್ಲಿ ಸ್ವಲ್ಪ ಇದು ಹೇಳಬಾರ್ದು, ಇದ್ದರೂ ಹೇಳ್ತೀನಿ. ಅಂದರೆ ನನಗೆ ಹೆಣ್ಣು ಮಗುನೇ ಬೇಕು ಅಂತ ಆಸೆ ಪಡೋರು ಇರ್ತಾರೆ, ಕೆಲವರು ಗಂಡು ಮಕ್ಕಳೇ ಬೇಕು ಅಂತ ಆಸೆ ಪಡೋರು ಇರ್ತಾರೆ. ಎಲ್ಲ ಇವತ್ತಿನ ಸಮಾನ ಅದ್ಭುತ, ನಾವೇನೋ ಕ್ರಿಯೇಟ್ ಮಾಡೋದಲ್ಲ. ಈ ಹೆಣ್ಣಿನ ಮಕ್ಕಳು ಬೇಕು ಅಂದ್ರೂ ಅದಕ್ಕೆ ತಕ್ಕಂಗೆ ತಾಂಬೂಲವನ್ನು ಕೊಡಬಹುದು. ಅಥವಾ ಗಂಡು ಮಕ್ಕಳು, ನನಗೆ ಹೆಣ್ಣು ಸಂತತಿ ಎರಡಿದೆ, ಇನ್ನೊಂದು ಗಂಡ ಆದರೆ ನನ್ನ ವಂಶ ಬೆಳೀತದೆ ಅಂತ ಒಂದು ಇರ್ತದೆ, ಬೇಕು. ಆ ಮಗ ಅನ್ನೋನು ನಾಳೆ ಮುಂದಿನ ಕಾರ್ಯಕ್ರಮಗಳಿಗೆ ಬೇಕು, ನನಗೊಂದು ಮನೆಗೆ ಒಂದು ಗಂಡ ಆದರೆ ಒಳ್ಳೆಯದು. ಗಂಡ ಆಗ್ಬಿಟ್ರೆ ದೊಡ್ಡ ಸಿಂಹ ಅಲ್ಲ, ಗಂಡ ಆದರೆ ಒಳ್ಳೆಯದು ಅಂತ ಕೇಳುವವರು ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ಭಾಕ್ತೈವ ಸುಪಾಠವಾದಿನ್ ದತ್ವಾ ಶರೀರೋತ್ತಮ ಸಮಸ್ತ ದೋಷ ಅಥವಾ ಶರೀರಾತ್ ಗುರು ರಾಘವೇಂದ್ರ. ಗುರುವಾರದ ದಿವಸ ಈ ತಾಂಬೂಲವನ್ನು ನಾವೇ ಅಂದರೆ ಗುರುಗಳು ನಾನು ಕೊಟ್ಟಿದ್ದೀನಿ, ಸಕ್ಸಸ್ ಆಗಿದೆ, ಆ ಲೆಕ್ಕಾಚಾರದ ಮೇಲೆ ಈ ತಾಂಬೂಲವನ್ನು ಕೊಟ್ಟರೆ ನನ್ನ ಕಣ್ಮುದ್ರಿಗೆ 100 ಸಾಕ್ಷಿ ಕೊಡ್ತೀನಿ ನಾನು, ಆಗಿದೆ, ಆಗುತ್ತೆ. ದೇವರ ಅನುಗ್ರಹ ಆದರೆ ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ, ದೇವ್ರು ನೋಡಿ ಒಲ್ದ, ನಾವು ಇನ್ನೇನು ಮಾಡಲಿಕ್ಕೆ ಸಾಧ್ಯ. ಒಳ್ಳೆಯ ಮನಸ್ಸಿನಿಂದ ಇವ್ರಿಗೊಂದು ಸಂತಾನ ಕರುಣಿಸಪ್ಪ ಅಂತ ಹೇಳ್ತೀವಿ. ಈ ಎಲ್ಲಕ್ಕಿಂತ ಮುಖ್ಯವಾಗಿ ಮಕ್ಕಳ ವಿಚಾರ ಅಂತ ಬಂದಾಗ ಈ ಮೆಹಂದಿ ಇದೆಯಲ್ಲ, ಈ ಮೆಹಂದಿಯನ್ನು ಬಹಳ ವಿಶೇಷವಾಗಿ ಹೇಳ್ತಾರೆ. ಅದು ಹಸಿರೇ, ಅದು ಅಷ್ಟೇ, ಹಸಿರು ಎಲೆ ಅರೆದರೆ ಕೆಂಪು ಆಗ್ತದೆ, ಇಟ್ಕೊಂಡ್ರೆ ಕೆಂಪು ಆಗ್ತದೆ. ಎಷ್ಟೆಷ್ಟು ಕೆಂಪು ಆಗ್ತದೆ ಅಷ್ಟೆಷ್ಟು ನಿನ್ನ ಗಂಡನ ಮೇಲೆ ಪ್ರೀತಿ ಜಾಸ್ತಿ ಅಂತೆಲ್ಲ ಸುಮ್ಮನೆ ತಮಾಷೆ ಮಾಡ್ತಾರೋ ನಿಜವೋ ಗೊತ್ತಿಲ್ಲ, ಅದನ್ನು ಹೇಳ್ತಾರೆ. ಅದು ಹೇಗೆ ಅಂತ ಹೇಳಿದ್ರೆ, ಸೀತಾದೇವಿ ಅಶೋಕವನದಲ್ಲಿ ಇದ್ದಾಗ ತಾನು ಯಾರ ಮುಂದೆನಾದ್ರು ಕತೆ ಹೇಳಬೇಕಲ್ಲ, ನನ್ನ ರಾಮಚಂದ್ರ ದೇವರು ನನಗೆ ಹಿಂಗಾದೆ, ರಾವಣ ಅನ್ಯಾಯವಾಗಿ ನನ್ನ ಹೊತ್ಕೊಂಡ್ಬಂದಿಲ್ಲಿಟ್ಟ, ನಾನು ಭಾಳ ದುಃಖಿತಲಾಗಿದ್ದೇನೆ, ಹಾಗೆ ಹೀಗೆ ಅಂತ ಹೇಳಬೇಕು. ರಾಕ್ಷಸರೆಲ್ಲ ಮಲಗಿಬಿಡ್ತಿದ್ರು ಬೆಳಗ್ಗೆ ಹೊತ್ತು, ರಾತ್ರಿ ಮಾತ್ರ ಎದ್ದಿರೋದು ಈ ಹೊಟ್ಟೆ ಒರ್ಸೋಕ್ಕೆ. ಇವಳೇನು ಮಾಡ್ತಿದ್ಲು, ಒಂದು ಗಿಡನ ನೋಡಿ ಹೇಳ್ತಾ ಇದ್ಲು, ಆ ಗಿಡ ಹೀಗೀಗಂತಿತ್ತಂತೆ. ಅದಕ್ಕೂ ಜೀವ ಇದೆ, ಮೆಹಂದಿ ಗಿಡಕ್ಕೂ ಜೀವ ಇದೆ. ಸರಿ, ಹೀಗೀಗ ಆಡ್ತಿರ್ಬೇಕಾದ್ರೆ ಅದು ಏನೋ ನನ್ನ ಮಾತು ಕೇಳ್ತಿದೆ ಅಂತ ಅದು ಗಾಳಿಗಾಡಿತೋ ಇವಳು ಮಾತಿಗಾಡಿತೋ ನಂತರ ಪ್ರಶ್ನೆ. ಹೇಳ್ತಾನೇ ಇದ್ಲು, ಏನೋ ಒಂದು ಕತೆ ಹೇಳಬೇಕು, ದಿನನಿತ್ಯದ ಕತೆ, ಹನುಮಂತ ದೇವರು ಬಂದಂಥದ್ದು, ತಾನು ಮಾಡಿದಂಥ ಈಗೆಲ್ಲ ಒಂದೊಂದು ದಿನಕ್ಕೆ ಒಂದೊಂದು ಕಥೆಯನ್ನು ಹೇಳಬೇಕಾದ್ರೆ ಅದು ಹಿಂಗೆ ಆಡ್ತಿತ್ತಂತೆ. ಕೊನೆಗೆ ರಾಮಚಂದ್ರ ದೇವರು ಬಂದು ರಾವಣನ ಕುಂಭಕರ್ಣ ಎಲ್ಲರನ್ನು ಸಂಹಾರ ಮಾಡಿ, ಸೀತಾ ನಿನಗೇನು ಬೇಕು ಹೇಳು ಅಂದಾಗ, ನನಗೆ ಈ ಗಿಡ ನಾನು ಕಷ್ಟದಲ್ಲಿದ್ದಾಗ ನನ್ನ ಮಾತೆಲ್ಲ ಕೇಳ್ತು ದೇವ್ರೆ, ಇದಕ್ಕೆ ಏನಾರು ಒಂದು ಅನುಗ್ರಹ ಮಾಡಿರಿ ಅಂತ ಕೇಳಿದ್ರಂತೆ. ಅಷ್ಟೇ ತಾನೇ, ಮದುವೆ ಒಂದು ಶುಭ ಸಮಾರಂಭದಲ್ಲಿ ಮೊಟ್ಟ ಮೊದಲ ಶಾಸ್ತ್ರ ಈ ಮೆಹಂದಿ ಶಾಸ್ತ್ರವೇ ಆಗಲಿ ಹೋಗು ನೋಡಿ. ಇವತ್ತು ಮೆಹಂದಿ ಶಾಸ್ತ್ರ ಅಂತಲೇ ಅದು ಉತ್ತರ ಭಾರತದಲ್ಲಿ ಭಾಳ ಪ್ರಸಿದ್ಧ. ಅಲ್ಲಿ ಏನು ಮಾಡ್ತಾರೆ, ಎಲ್ಲ ಕಾರ್ಯಕ್ರಮ ಆಮೇಲೆ ಇಲ್ಲಿಂದ ಇಲ್ಲಿವರೆಗೂ ಹಾಕ್ಕೊಳ್ತಿರಲ್ಲ, ಆ ಶಾಸ್ತ್ರದಲ್ಲಿ ಎಲ್ಲರಿಗೂ ಈ ಮೆಹಂದಿಯನ್ನು ಅರೆದು ಮೆಹಂದಿ ಶಾಸ್ತ್ರ ಮಾಡೋದೇ ಒಂದು ದಿವಸವೇ ಅದಕ್ಕಾಗಿ ಇಟ್ಕೊಳ್ತಾರೆ. ದೇವರ ಸಮಾರಾಧನೆ ಅಂತ ಮಾಡ್ತೀವಿ, ದೇವರ ಸಮಾರಾಧನೆ ಬೆಳಿಗ್ಗೆ ಈ ಕಾರ್ಯಕ್ರಮ ಹೆಣ್ಣುಮಕ್ಕಳೆಲ್ಲ ಸೇರಿಕೊಂಡು ಮೆಹಂದಿ ಶಾಸ್ತ್ರ ಮಾಡ್ತಾರೆ. ಸೊ ಒಂದೊಂದು ಹಸಿರಿಗೂ ಒಂದೊಂದು ವ್ಯಾಲ್ಯೂ ಇದೆ. ಈ ಬಾಳೆ ಎಲೆ ತಗೊಳ್ಳೋಣ, ಬಾಳೆ ಎಲೆ ತಗೊಂಡ್ರೆ, ಬಾಳೆ ಎಲೆಯಲ್ಲಿ ಊಟ ಮಾಡಿದರೆ ನಮ್ಮ ಈ ವರ್ಲ್ಡಲ್ಲೇ ಅಂದರೆ ಭೂಲೋಕದಲ್ಲಿಯೇ ಅತ್ಯಂತ ಊಟದ ಪದ್ಧತಿಯಲ್ಲಿ ಶ್ರೇಷ್ಠವಾದ ಪದ್ಧತಿ ನಮ್ಮ ಸೌತ್ ಇಂಡಿಯನ್ ಅಂದರೆ ದಕ್ಷಿಣ ಭಾರತದ ಊಟದ ಪದ್ಧತಿ. ಮತ್ತೊಂದು ವಿಶೇಷ, ನೀವು ಸೌತ್ ಇಂಡಿಯನ್ ಅಂದರೆ ದಕ್ಷಿಣ ಭಾರತದಲ್ಲಿ ನೀವು ಎಲ್ಲಿ ಬೇಕಾದ್ರೂ ಹೋಗಿ 12:30 ಯಾವ ಊರಿಗೆ ಬೇಕಾದ್ರೂ ಹೋಗಿ ಫಸ್ಟ್ 12:30ಗೆ ನಿಮ್ಗೆ ಊಟ ಹಾಕ್ತಾರೆ. ಮಠವಾಗಲಿ ಫಸ್ಟ್ ಇಲ್ಲಿನ ಕಾನ್ಸೆಪ್ಟ್ ಏನು, ಬಂದ್ಯಾ ನಮಸ್ಕಾರ ಮಾಡಿದೆ ಹೋಗೋ ಅಲ್ಲ, ಊಟಕ್ಕೆ ಹೇಳಿ, ಊಟಕ್ಕೆ ಬನ್ನಿ. ಮಠ ಆಗಲಿ, ಅನ್ನಪೂರ್ಣೇಶ್ವರಿ ದೇವಸ್ಥಾನ ಆಗಲಿ, ಮಂಜುನಾಥನ ಧರ್ಮಸ್ಥಳವಾಗಲಿ, ಉಡುಪಿ ಆಗಲಿ, ಎಲ್ಲಿಗೆ ಬೇಕಾದ್ರೂ ಹೋಗಿ 12:30. ಈಗೆಲ್ಲ ಮೊದಲ ತುಂಬ ಲೇಟ್ ಆಗುತ್ತಿತ್ತು, ಈಗೆಲ್ಲ ಇಲ್ಲ. 12:30ಗೆ ದೇವ್ರ ಪೂಜೆ ಆದ ತಕ್ಷಣ
ಎಲ್ಲರಿಗೂ ಊಟ ಸಿಗುತ್ತೆ. ನೀ ದುಡ್ಡು ಕೊಟ್ಟರೆ ಊಟ, ದುಡ್ಡು ಕೊಡದೆ ಹೋಟ್ಲ ಅದು ಹೋಟ್ಲು. ನಮ್ಮ ಊಟದ ಚಿಂತೆ ಇಲ್ಲ, ಭಗವಂತನ ಪ್ರಸಾದ, ಬನ್ನಿ ಕೂತ್ಕೊಳ್ಳಿ ಊಟಕ್ಕೆ ಅಂತ ಹೇಳುವಂಥದ್ದು ಊಟದ ಪದ್ಧತಿ. ಅದಕ್ಕೆ ಅದನ್ನೇನು ಹೇಳ್ತೀವಿ, ಒಂದು ಹಸಿದು, ಒಂದು ಬಿಸಿದು, ಒಂದು ಹುಳಿದು, ಒಂದು ಸಿಹಿದು, ಒಂದು ತುಪ್ಪದ್ದು, ಈ ಕಾರ್ಬೋಹೈಡ್ರೇಟ್ಸು. ಹಸಿದು ಅಂದರೆ ಕೋಸಂಬರಿ, ಬೇಯಿಸಿದ್ದು ಅಂದರೆ ಪಲ್ಯ, ಮತ್ತು ಜಾಸ್ತಿ ಹುಳಿ ಇರುವಂಥ ಗೊಜ್ಜು, ಮತ್ತು ಚಿತ್ರಾನ್ನ, ಪಾಯಸ, ಅನ್ನ, ತುಪ್ಪ, ಲೂಬ್ರಿಗೇಷನ್, ನೀರು. ಇಷ್ಟು ಮಾಡಿ ತೊಗೊಳ್ತೀವಿ. ಆ ಎಲೆಯಲ್ಲಿ ಊಟ ಮಾಡಿದ್ರೆ ಬ್ಲಡ್ ಪ್ರೆಷರ್ ಕಡಿಮೆ ಆಗುತ್ತೆ. ಬಾಳೆ ಎಲೆ ನೀವು ತಟ್ಟೆಯಲ್ಲಿ ಊಟ ಮಾಡ್ತೀರಿ, ಪ್ಲೇಟಲ್ಲಿ ಊಟ ಮಾಡ್ತೀರಿ, ನಿಂತ್ಕೊಂಡು ತಿಂತೀರಿ, ಹಾರ್ಕೊಂಡು ತಿಂತೀರಿ. ಅದಾಮೇಲೆ ಕೂತ್ಕೊಂಡು ಪದ್ಮಾಸನದಲ್ಲಿ ಕೂತ್ಕೊಂಡು ತಿಂದರೆ ಬ್ಲಡ್ ಪ್ರೆಷರ್ ಕಡಿಮೆ ಆಗ್ತದೆ. ಇದು ಕಾನ್ಸೆಪ್ಟ್. ಸೊ ಈ ಎಲೆ ಒಂದೊಂದು ಹಸರಿಗೂ ಇಷ್ಟೊಂದು ಬೆಲೆ ಇದೆ. ಆ ಎಲೆಯನ್ನ ಇದೇ ಶ್ರೀರಾಮಚಂದ್ರ ದೇವರಿಗೆ ಹೋಲಿಸೋದಾದ್ರೆ, ಕೋತಿಗಳನ್ನೆಲ್ಲ 17 ಕೋಟಿ ಕೋತಿಗಳಿದ್ವಂತೆ. ಆಹಾ, ಕಣ್ತುಂಬ ನೀರು ತಂದಂತೆ ತನ್ನ ಪಟ್ಟಾಭಿಷೇಕದ ಸಮಯದಲ್ಲಿ. ಕೋತಿಗಳ ಎಷ್ಟು ಸಹಾಯ ಮಾಡಿದ್ರಪ್ಪ ನೀವು ನನಗೆ, ನಾನು ಹೇಳಿ ಸಾಧ್ಯ ಇಲ್ಲ. ರಾವಣರ ಯುದ್ಧದಲ್ಲಿ 17 ಕೋಟಿ ಸೈನಿಕರು ಇದ್ದರು, ಕೋತಿಗಳು ಸೈನಿಕರಾಗಿ ಬಂದಿದ್ರು. ಒಂದು ಕೋತಿ ಸಾಯಲಿಲ್ಲ, ಒಂದೇ ಒಂದು ಸತ್ತೋಯ್ತು. ಅವ್ನು ನಾನು ಕರ್ಕೊಂಡೋಗಿ ಅವನು ಸತ್ತೋದ ಅನ್ನೋದಿಲ್ಲ, ಹಾಗೆ ವಾಪಸ್ ಬಂದುವಂತೆ. ಅದನ್ನು ಇದ್ದಾಗ ರಾಮದೇವರು ಕೇಳಿದರು, ಏನು ಬೇಕು ನಿಮಗೆ ಅಂದೆ. ಸ್ವಾಮಿ, ನಮಗೆ ಬಾಳೆಹಣ್ಣು ಅಂದರೆ ಭಾಳ ಇಷ್ಟ, ಅದನ್ನು ಕೊಡಿಸು ಅಂತ ಕೇಳಿದ್ರಂತೆ. ಇಡೀ ವರ್ಷ ಸುಗ್ರೀವ, ಲಕ್ಷ್ಮಣ, ಶತ್ರುಘ್ನ, ಭರತ, ಹನುಮಂತ ದೇವರೇ ಬರ್ರಿ, ನಾನು ಇವತ್ತು ಆರ್ಡರ್ ಮಾಡ್ತಿದ್ದೀನಿ, ಇಡೀ ವರ್ಷ 365 ದಿನವೂ ಬಾಳೆಹಣ್ಣು ಸಿಗುವಂತಾಗಲಿ. ಅಂದರೆ ಒಂದೊಂದು ಹಸಿರಿಗೂ ಒಂದೊಂದು ಬೆಲೆ ಇದೆ. ನಾವು ಇವತ್ತು ಬೆಳೆದಲ್ಲೇ ಮಹತ್ವ ಹೇಳ್ತೀವಿ, ಅದರ ಮತ್ತೆ ಮುಂದುವರೆದ ಭಾಗ ಇರ್ತದೆ.